ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ಅಶ್ವಿನಿ ರಾಜೇಶ್. ತುಂಬ ದಿನ ಆಗಿತ್ತು ನಾನು ಟಿಪ್ಸ್ ವೀಡಿಯೋ ಮಾಡಿ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಈಗ ನಾನು ಮತ್ತೆ ಟಿಪ್ಸ್ ವೀಡಿಯೋ ಮಾಡ್ತೀನಿ ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ. ಈಗ ಮತ್ತೆ ನಾನು ನಿಮಗೋಸ್ಕರ ಒಳ್ಳೊಳ್ಳೆ ಟಿಪ್ಸ್ ವೀಡಿಯೋನ ಶೇರ್ ಮಾಡ್ತೀನಿ. ಪ್ಲೀಸ್ ನೋಡಿ, ಲೈಕ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನೋಡಿದ ಮೇಲೆ ಒಂದೇ ಒಂದು ಲೈಕ್ ಕೊಡಿ, ಆಯಿತಾ? ನೀವು ನೋಡಿದ್ದೀರಾ ಅಂತ ನನಗೆ ತುಂಬ ಆಗ ಗೊತ್ತಾಗತ್ತಲ್ವ ಎಷ್ಟು ಜನ ನೋಡಿದ್ದೀರಾ ಅಂತ. ಸೊ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತು ಯಾವ ಟಿಪ್ಸ್ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾವ ಟಿಪ್ಸು ಅಂತ ಯೋಚನೆ ಮಾಡ್ತಿದ್ದೀರಿ ಅಲ್ವಾ? ಒಳ್ಳೆ ಟಿಪ್ಸ್ ಇದು. ಎಷ್ಟು ಮಳೆ ಬೀಳ್ತಿದೆ, ಹಾಗೆ ಎಲ್ಲರಿಗೂ ಥಂಡಿ, ಮೈಕೈ ನೋವು, ಜ್ವರ ಎಲ್ಲ ಶುರುವಾಗ್ತಾ ಇದೆ ಅಲ್ವಾ? ಅದಕ್ಕೆ ಒಂದು ಒಳ್ಳೆ ಟಿಪ್ಸ್. ಹಾಗಾದರೆ ಏನು ಟಿಪ್ಸ್ ಅಂತ ನೋಡಬೇಕು ಅಂತ ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಯಾವುದು ಈ ಟಿಪ್ಸ್ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಅದಕ್ಕೆ ಈ ಎಷ್ಟು ಮಳೆ ಬೀಳ್ತಾ ಇದೆ ಅಲ್ವಾ, ಅದಕ್ಕೆ ಮೈಕೈ ನೋವು ಶುರುವಾಗುತ್ತೆ, ಜ್ವರ ಸ್ಟಾರ್ಟ್ ಆಗಿಬಿಡುತ್ತಲ್ವ. ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ರಾತ್ರಿ ಮಲಗುವ ಮುಂಚೆ ಒಂದು ಅರ್ಧ ಗಂಟೆ ಮೊದಲು, ರಾತ್ರಿ ಮಲಗಬೇಕಂತ ಮೊದಲು 1 ಲೋಟ ಬಿಸಿ ಹಾಲಿಗೆ 1/4 ಚಮಚ ಅರಶಿನ ಹಾಕಿ ಅದನ್ನು ಕರಡ್ಕೊಂಡು ಕುಡಿದ್ರೆ ಮೈಕೈ ನೋವು ಹೋಗುತ್ತೆ. ಅಂದರೆ ಒಂದೇ ದಿನ ಮಾಡಿದ್ರೆ ಹೋಗಲ್ಲ, ಡೈಲಿ ಕುಡಿತಾ ಬನ್ನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಈ ಜ್ವರ, ಶೀತದಿಂದ ಮೈಕೈ ನೋವು ಉಂಟಾಗಿದ್ದರೆ ಬೇಗನೆ ಕಡಿಮೆ ಆಗುತ್ತೆ. ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮೈಕೈ ನೋವಿಗೆ ಹಾಲು, 1 ಲೋಟ ಬಿಸಿ ಹಾಲು, ಅದಕ್ಕೆ 1/4 ಚಮಚ ಅರಿಶಿನ ಹಾಕಿ ಮಿಕ್ಸ್ ಮಾಡಿ, ಬಿಸಿ ಹಾಲಿಗೆ ಮಿಕ್ಸ್ ಮಾಡಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮೊದಲು ಕುಡೀರಿ. ಹೀಗೆ ಒಂದು 15 ದಿನ ಮಾಡಿ. ಹಾಗೆ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಯಾರ್ಯಾರು ನೋಡ್ತಿದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಅಶ್ವಿನಿ ರಾಜೇಶ್. ಥ್ಯಾಂಕ್ ಯು.